ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ. ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವಾಗ ಟಿಫನ್ಗೆ ರೆಡಿ ಮಾಡಿದ್ದೀನಿ. ಮತ್ತು ಇಲ್ಲಿಂದ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಟಿಫನ್ಗೆ ಬಂದುಬಿಟ್ಟು ಪಲಾವ್ ಮಾಡ್ತಾಯಿದ್ದೀನಿ. ಮೊನ್ನೆ ಎಲ್ಲ ತರಕಾರಿ ತೊಗೊಂಡಿದ್ದೀವಲ್ವ, ಒಂದು ವಾರದ ಮುಂಚೆ. ಎಲ್ಲ ಕೂಡ ಖಾಲಿಯಾಗಿತ್ತು. ಕ್ಯಾರೆಟು ಮತ್ತು ಬೀನ್ಸ್ ಒಂದಿತ್ತಷ್ಟೇ. ಆಲೂಗೆಡ್ಡೆ ಇದ್ದಾವೆ, ಜಾಸ್ತಿ ಆಲೂಗೆಡ್ಡೆ ಯೂಸ್ ಮಾಡಬಾರ್ದಲ್ವ, ಹಂಗಾಗಿ ಆಲೂಗೆಡ್ಡೆ ಸ್ಕಿಪ್ ಮಾಡಿದ್ದೀನಿ. ಮತ್ತು ನೈಟ್ ಬಟಾಣಿ ಕಾಳು ನೆನೆಸಿದ್ದೆ, ಅದು ಹಾಕ್ಬಿಟ್ಟು ಸಿಂಪಲಾಗಿ ಪಲಾವ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀನಿ. ವೆದರ್ ಅಂತೂ ತುಂಬ ಚೆನ್ನಾಗಿದೆ, ಕೂಲಾಗಿದೆ. ಅದಕ್ಕೆ ಮಾಡೋಣ ಅಂತೇಳ್ಬಿಟ್ಟು. ಹಾಗೆ ಸವಿತಾ ಸಿಸ್ಟರು ಕಮೆಂಟ್ ಮಾಡಿದ್ರಿ, ನಿಮ್ಮ ಕಡೆ ಮಾಡೋ ಅಡುಗೆಗಳು ನಮ್ಮ ಕಡೆ ಮಾಡೋದಿಲ್ಲ, ನೀವು ಏನಾದರೂ ರೆಸಿಪಿ ಮಾಡಿದಾಗ ಸ್ವಲ್ಪ ನೀಟಾಗಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಆಯಿತು ಅಂದರೆ ನಾನು ಏನೇನು ಮಾಡ್ತೀನೋ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಪಲಾವ್ ಅಂದರೆ ಎಲ್ರಿಗೂ ಗೊತ್ತಿರುತ್ತಲ್ಲ, ಅದೇನು ದೊಡ್ಡ ಇದಿಲ್ಲ. ಆದರೆ ನಾನು ಏನೇನು ಜೋಡಿಸ್ಕೊಂಡಿದ್ದೀನಿ ಎಷ್ಟೆಷ್ಟರಲ್ಲಿ ಅಂತೇಳ್ಬಿಟ್ಟು ತೋರಿಸ್ತೀನಿ. ಸ್ವಲ್ಪನೇ, ಜಾಸ್ತಿ ಏನು ಮಾಡೋದಿಲ್ಲ. ಜಾಸ್ತಿ ಮಸಾಲೆ ಐಟಮ್ ಕೂಡ ತಿನ್ನಬಾರ್ದಲ್ವ. ನಮ್ಮ ಮನೆಯವ್ರಿಗೂ ಅಷ್ಟೇ, ಅವ್ರಿಗೂ ಕೂಡ ಫುಲ್ಲು ಗ್ಯಾಸ್ಟ್ರಿಕ್ಕು. ನನಗೂ ಇವಾಗ ಸರಿಗೆ ಜೀರ್ಣದ್ದು ಪ್ರಾಬ್ಲಮ್ ಆಗಿದೆ. ತರಕಾರಿ ಇರೋದ್ರಿಂದ ನನಗೆ ಬೇರೆ ಆಪ್ಷನ್ ಏನೂ ಇದಾಗಿಲ್ಲ. ಸಾಂಬಾರು ಮಾಡೋಣ ಅಂದ್ಕೊಂಡೆ. ಸಾಂಬಾರು ಮಾಡಿದರೆ ಚೆನ್ನಾಗಿರೋದು, ಒಂದೆರಡು ಟೈಮ್ ಆಗ್ತಾಯಿತ್ತು. ನೆನ್ನೆ ಮೊನ್ನೆ ಎಲ್ಲ ಕೂಡ ಬರೀ ಮಸಾಲೆ ಸಾಂಬಾರಲ್ಲೇ ಊಟ ಮಾಡಿದ್ದೀವಿ. ಹಂಗಾಗಿ ಬೇಡ, ಇವತ್ತು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ ನಾನು ಏನು ಜೋಡಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಚಿಕ್ಕದೊಂದು ಬೆಳ್ಳುಳ್ಳಿ ತೊಗೊಂಡೆ, ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಒಂದೆರಡು ಈರುಳ್ಳಿ, ಮತ್ತು ಇದು ಬೀನ್ಸು, ಒಂದೆರಡು ಚಿಕ್ಕದಾಗಿ ಮೀಡಿಯಮ್ ಸೈಜ್ ಇತ್ತು ಕ್ಯಾರೆಟ್ ತೊಗೊಂಡಿದ್ದೀನಿ. ಮತ್ತು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಇಷ್ಟು ಹಾಕಲ್ಲ, ಒಂದೆರಡು ಸುಮ್ಮನೆ ಒಗ್ಗರಣೆಗೆ ಒಂದು 3 ಅಷ್ಟು ಹಾಕ್ತೀನಿ. ಆಮೇಲೆ ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಹಸಿಮೆಣಸಿನ್ಕಾಯಿ ಕೂಡ ತುಂಬ ಗ್ಯಾಸ್ಟ್ರಿಕ್ ಅಲ್ವ, ಹಂಗಾಗಿ. ಅಕ್ಕಿ ಕೂಡ ತೊಳೆದಿಟ್ಕೊಂಡಿದ್ದೀನಿ, ಸ್ವಲ್ಪನೇ ಮಾಡ್ತೀನಿ, ಜಾಸ್ತಿ ಮಾಡೋದಿಲ್ಲ. ಹಂಗಾಗಿ ನೋಡ್ತಾ ಇರ್ಬೋದು, ತರಕಾರಿ ಸ್ವಲ್ಪ ಜಾಸ್ತಿ ಹಾಕಿ ಅಕ್ಕಿ ಸ್ವಲ್ಪ ಕಮ್ಮಿ ಹಾಕಿ ಮಾಡ್ತಾಯಿದ್ದೀನಿ. ಅಕ್ಕಿ ಕೂಡ ಈಗ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಟೊಮೊಟೊ ಮತ್ತು ಕರಿಬೇವು ಫ್ರೆಶ್ ಆಗಿದೆ. ಯಾವಾಗಲೂ ಕೂಡ ನಾನು ಅಡುಗೆ ಮಾಡಿದಾಗ ಅಲ್ಲೇ ಕಿತ್ಕೊಂಬರ್ತೀನಿ, ಗಿಡದ ಹತ್ರ ಹೋಗ್ಬಿಟ್ಟು. ಒಂದು ಮೀಡಿಯಮ್ ಸೈಜು ಅಂದರೆ ಸ್ವಲ್ಪ ದಪ್ಪ ಸೈಜು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಬಟಾಣಿ ನೈಟ್ ನೆನೆಸಿಟ್ಟಿದೆ. ಇನ್ನೊಂದು ಸತಿ ನೀಟಾಗಿ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಹಾಕಬೇಕು. ಈ ಕಡೆ ಬಂದುಬಿಟ್ಟು ಇದು ಇನ್ನೇನೇನು ಬೇಕು, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದೆ, ಅರಿಶಿನ ಇದೆ. ಒಟ್ಟು ಏನೇನು ಬೇಕೋ ಅದು ಹಾಕ್ತೀನಿ ಅಷ್ಟೇ. ಉದ್ದಿನಬೇಳೆ ಅದೆಲ್ಲ ಹಾಕೋದಿಲ್ಲ. ಈ ಕಡೆ ಬಂದುಬಿಟ್ಟು ಮಸಾಲೆ ಐಟಮ್ ಹಂಗೆ ತೊಗೊಂಡು ಹಾಕ್ತೀನಿ ಸಪ್ರೇಟ್. ಇನ್ನೇನು ಎತ್ತಿಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೀಟಾಗಿ ಜೋಡಿಸ್ಕೊಂಡಿದ್ದೀನಲ್ವ, ಹಂಗಾಗಿ ಹೆಲ್ಪ್ ಆಗುತ್ತೆ ನನಗೆ. ಎಷ್ಟೆಷ್ಟು ಬೇಕು ಅಷ್ಟು ತೊಗೊಂಡ್ಬಿಟ್ಟು ಹಾಕೋಣ ಅಂತೇಳ್ಬಿಟ್ಟು ಹಂಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ಡಬ್ಬ ನನಗೆ ತುಂಬ ಯೂಸ್ ಆಯಿತು ಫ್ರೆಂಡ್ಸ್, ನಿಜವಾಗ್ಲೂ. ನಾನು ಇಷ್ಟು ದಿನ ಸುಮ್ಮನೆ ಎತ್ತಿಟ್ಬಿಟ್ಟಿದ್ದೆ ಇವನ್ನ. ಆದರೂ ಇದರಲ್ಲಿ ಎರಡು ಡಬ್ಬ ಮತ್ತು ಇದರಲ್ಲಿ 2 ಡಬ್ಬ ಇಲ್ಲಿ ಕಡ್ದಾಕ್ಬಿಟ್ಟಿದ್ದಾವೆ. ಅವನ್ನ ಎತ್ತಿಟ್ಟಿದ್ದೀನಿ. ಈ ಕಡೆ ಸೈಡಲ್ಲಿ ಎಲ್ಲ ಕೂಡ ಫುಲ್ಲು ಕಡ್ದುಬಿಟ್ಟಿದ್ದು. ಇವು ಮಾತ್ರ ಚೆನ್ನಾಗಿದ್ದು, ಅದಕ್ಕೆ ಎಷ್ಟು ಚೆನ್ನಾಗಿದ್ದೋ ಅಷ್ಟು ಜೋಡಿಸ್ಕೊಂಡಿದ್ದೀನಿ. ಇದಂತೂ ಈಸಿ ಆಯಿತು ನನಗೆ. ಇನ್ನು ಉಪ್ಪು ಎಲ್ಲ ಇದೆ, ಮಾಡಬೇಕಷ್ಟೇ. ಈಗ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಂದಿಲ್ಲ ಅವರು, ಬರೋಷ್ಟೊತ್ತಿಗೆ ಬೇಗ ಮಾಡ್ತೀನಿ. ಸಾಂಬಾರದ ಪುಡಿ, ಖಾರದ ಪುಡಿ ಇದೆ, ತುಪ್ಪ ಇದೆ. ಏನು ಬೇಕೋ ಅದು ಹಾಕ್ಕೊಂಬಿಟ್ಟು ಮಾಡೋಣ. ಇನ್ನೂ ಇದಕ್ಕೆ ಕೊತ್ತಂಬರಿ ಸೊಪ್ಪಿಲ್ಲ, ಪುದೀನ ಸೊಪ್ಪಿಲ್ಲ, ಮತ್ತು ಶುಂಠಿ ಇಲ್ಲ, ಏನೂ ಇಲ್ಲ. ಮತ್ತು ಕಾಯಿ ತುರಿ ಏನೂ ಕೂಡ ಇಲ್ಲ. ಮಸಾಲೆ ರುಬ್ಬಿ ಕೂಡ ಮಾಡ್ತಾರೆ, ಚೆನ್ನಾಗಿರುತ್ತೆ ಪಲಾವ್ ಮಾತ್ರ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ನಾನು ಇಲ್ಲಿ ಯಾವುದು ಕೂಡ ರುಬ್ಕೊತಾ ಇಲ್ಲ. ಇರೋ ಐಟಮಲ್ಲೇ ಮಾಡ್ತಾಯಿದ್ದೀನಿ. ಪಲಾವ್ ಎಲೆ ಸಮೇತ ಇಲ್ಲ ಮನೆಯಲ್ಲಿ, ಹಂಗಾಗಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಅದೆಲ್ಲ ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಏನು ಮಾಡೋದಕ್ಕಾಗೋದಿಲ್ಲ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಜಾಸ್ತಿ ಇದ್ದರೂ ಕೂಡ. ಟಿಫನ್ನು ಏನಂದರೆ ಒನ್ ಟೈಮ್ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ, ಬಿಸಿದು. ಮತ್ತು ಅದನ್ನು ಮಧ್ಯಾಹ್ನಕ್ಕೂ ಸಂಜೆಗೂ ಅಂದರೆ ಒಂಥರ ಅನ್ನಿಸ್ತಾ ಇರುತ್ತೆ, ತಿನ್ನೋದಕ್ಕೆ ಇಷ್ಟ ಆಗೋಲ್ಲ. ಅನ್ನ ಸಾಂಬಾರಾಗಲಿ, ಮುದ್ದೆ ಸಾಂಬಾರಾಗಲಿ ಹೆಂಗೋ ತಿನ್ಕೊಬಿಡ್ಬೋದು. ಈ ಟಿಫನ್ ಐಟಮ್ ಅಂತೂ ನಿಜವಾಗ್ಲೂ ತಿನ್ನೋದಕ್ಕಾಗೋದಿಲ್ಲ. ದೋಸೆ, ಚಪಾತಿ ಆ ಥರದವಾದ್ರೆ ತಿನ್ಬೋದು. ಈ ರೈಸ್ ಐಟಮ್ ಟಿಫನ್ ಇರುತ್ತಲ್ಲ, ಅಸಲು ತಿನ್ನೋದಕ್ಕೇ ಇಷ್ಟ ಆಗೋದಿಲ್ಲ. ಹಾಗಾಗಿ ನೋಡ್ಕೊಂಡು ಸ್ವಲ್ಪ ಮಾಡ್ತಾಯಿದ್ದೀನಿ. ತರಕಾರಿ ಕೂಡ ಇತ್ತಲ್ಲ, ಮತ್ತು ಅದಾಗಲೇ ಒಂಥರ ಅನ್ನಿಸ್ತಾ ಇತ್ತು. ಲಾಸ್ಟ್ ಮುಗಿದಿತ್ತು. ಇದು ಕ್ಯಾರೆಟು ಬೀನ್ಸ್ ಒಂದಿತ್ತು, ಇದು ಕಂಪ್ಲೀಟ್ ಎಲ್ಲ ಖಾಲಿ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ತರಿಸೋಣ ತರಕಾರಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಟಿಫನಿಗೆ ಸ್ವಲ್ಪ ಪಲಾವ್ ಏನಾದರೂ ಮಾಡಿದಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿ. ಅದಕ್ಕೆ ಸಾಸಿವೆ, ಜೀರಿಗೆ ಎಲ್ಲ ಹಾಕೊಂಡ್ಬಿಟ್ಟು ಸ್ವಲ್ಪ ಕಡಲೆಬೇಳೆ ಕೂಡ ಹಾಕ್ಕೊತೀನಿ ನಾನು. ಆ ಕಡಲೆಬೇಳೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಮಸಾಲೆ ಐಟಮ್ ಎಲ್ಲ ಇರ್ತಲ್ಲ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಮತ್ತು
ಸ್ಟಾರು ಅದೆಲ್ಲ ಹಾಕ್ಬಿಟ್ಟು ಏಲಕ್ಕಿ ಅದೆಲ್ಲ ಹಾಕ್ಬಿಟ್ಟು ಮತ್ತು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಅದೆಲ್ಲ ಹಾಕ್ಕೊಂಡ್ಬಿಟ್ಟು ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕಿಂತ ಇವಾಗೆಲ್ಲ ರೆಡಿಮೇಡ್ ಮಸಾಲ ಬರ್ತಾಯಿದೆ. ಇನ್ನು ಪಲಾವ್ ಮಸಾಲ ಮತ್ತು ಟೊಮೊಟೊ ಬಾತ್ ಪೌಡ್ರು ಮತ್ತು ಎಗ್ ಮಸಾಲದೆಲ್ಲ ಬರ್ತಾಯಿದೆ, ಇವಾಗ ಎಲ್ರಿಗೂ ಗೊತ್ತಿರುತ್ತೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ಒಂದು ಪಾಕೆಟ್ ಹಾಕಿ ಮಾಡಿದ್ರೆ ಪಲಾವ್ ಮಸಾಲ ತುಂಬ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಏನು ಕೂಡ ತೊಗೊಬಂದಿಲ್ಲ ನಾನು ಅದೆಲ್ಲ ಕೂಡ. ಮೊನ್ನೆ ಅಲ್ಲ, ಯುಗಾದಿ ಹಬ್ಬಕ್ಕೆ ತೊಗೊಬಂದಿದ್ದೆ, ಬಟ್ ಖಾಲಿ ಆಯಿತು. ಇದು ಪಲಾವ್ ಮಸಾಲ ತೊಗೊಬಂದಿರಲಿಲ್ಲ, ಟೊಮೊಟೊ ಬಾತ್ ಪೌಡ್ರು, ಇನ್ನು ಪುಳಿಯೋಗರೆ ಪಟ್ಟ ಮತ್ತು ಗರಂ ಮಸಾಲ, ಚಿಕನ್ ಮಸಾಲ ಅಷ್ಟು ಮಾತ್ರ ತೊಗೊಬಂದಿದ್ದೆ ಅಷ್ಟೇ. ಯಾಕಂದರೆ ಎಮರ್ಜೆನ್ಸಿಗಿರಲಿ, ಒಂದೇ ಸತಿ ಹೋಗಿ ತರೋದಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ತಂದು ಇಟ್ಕೊಂಡಿದ್ದೀನಿ. ಇದೆ ಅದೆಲ್ಲ ಕೂಡ. ಇದು ಪಲಾವ್ ಮಸಾಲ ಮಾತ್ರ ತೊಗೊಬಂದಿಲ್ಲ, ಹಂಗಾಗಿ ಏನು ಕೂಡ ಹಾಕಲಿಲ್ಲ. ಇರೋ ಐಟಮೇ ಹಾಕಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಅಸಲು ವೀಡಿಯೋನೇ ಸರಿಯಾಗಿ ಕಾಣಿಸ್ತಾ ಇಲ್ಲ ನಿಮಗೆ. ಏನಂದರೆ ಈ ಥರ ಅಡುಗೆ ಮಾಡೋದು ತೋರಿಸ್ಬೇಕಂದ್ರೆ ನನಗೂ ಇಷ್ಟ, ಬಟ್ ಈ ಪ್ರಾಬ್ಲಮಿಂದ ನನಗೆ ಅದು ನೀಟಾಗಿ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಇನ್ನು ಟ್ರೈಪಾಡ್ ಇಟ್ಕೊಂಡು ಈ ಕಡೆ ಅದು ಸ್ವಲ್ಪ ನೋಡಿಕೊಂಡು ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಫುಲ್ಲು ಕತ್ಲು ಥರ ಕಾಣಿಸ್ತಾ ಇರುತ್ತೆ, ಅಸಲು ಏನು ಕ್ಲಿಯರಿಟಿ ಕೂಡ ಕಾಣಿಸೋದಿಲ್ಲ. ಹಂಗಾಗಿ ನಾನೇನು ಕೂಡ ರೆಸಿಪಿ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಈ ಪ್ರಾಬ್ಲಮಿಂದ ಅಷ್ಟೇ. ನೋಡಿ, ಅಸಲು ನಾನು ಏನು ಐಟಮ್ ಹಾಕಿದ್ದೀನಿ ಅನ್ನೋದು ಕೂಡ ನೀಟಾಗಿ ಕಾಣಿಸ್ತಾ ಇಲ್ಲ. ನಾನು ಇವಾಗ ಹೇಳ್ತಾ ಇದ್ದೀನಲ್ವ, ನನಗೆ ಗೊತ್ತಾಗ್ತಾ ಇಲ್ಲ ನಾನು ಏನೇನು ಹಾಕಿದ್ದೀನಿ ಅಂತ ಹೇಳಿ. ಬಟ್ ಎಲ್ಲ ಐಟಮ್ ಹಾಕ್ಬಿಟ್ಟು ಇನ್ನು ನೀರು ಎಷ್ಟು ಬೇಕು ಅಷ್ಟು ಅಳತೆಗೆ ಹಾಕ್ಕೊಂಡ್ಬಿಟ್ಟು ಇನ್ನು ಪ್ಲೇಟ್ ಮುಚ್ಚಿ ಇವಾಗಲೇ ನೋಡ್ಕೋಬೇಕು ನಾವು, ಉಪ್ಪು ಖಾರ ಎಲ್ಲ ಕೂಡ ಇವಾಗಲೇ ನೋಡ್ಕೋಬೇಕು. ಉಪ್ಪಾಗಲಿಲ್ಲ ಅಂದರೆ ಇವಾಗಲೇ ಉಪ್ಪು ಹಾಕ್ಕೋಬೇಕು ಒಂದು ಸ್ವಲ್ಪ. ಮತ್ತು ಅಕ್ಕಿ ಎಲ್ಲ ಹಾಕಿ ಮತ್ತು ವಿಸಲ್ ಬಂದಮೇಲೆ ಮತ್ತೆ ಉಪ್ಪು ಸೇರಿಸೋದಕ್ಕಾಗೋದಿಲ್ಲಲ್ವ, ಅಕ್ಕಿ ಹಾಕಿದ್ಮೇಲೆ ಒಂದು ಸತಿ ಟೇಸ್ಟ್ ನೋಡ್ತೀನಿ ನಾನು, ಉಪ್ಪು ಹಾಕಿದೆಯೋ ಇಲ್ಲ ಅಂತೇಳ್ಬಿಟ್ಟು. ಯಾಕಂದರೆ ಅಕ್ಕಿ ಯಾವಾಗ ತಾನೇ ತೊಳೆದು ಹಾಕಿರ್ತೀವಲ್ವ, ಒಂಥರ ಸಪ್ಪೆ ಅನಿಸ್ಬಿಡುತ್ತೆ. ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ಇನ್ನು ಸ್ವಲ್ಪ ತುಪ್ಪ ಇತ್ತು, ತುಪ್ಪ ಕೂಡ ಹಾಕಿದೆ, ತುಪ್ಪ ಮತ್ತು ಮೊಸರು ಕೂಡ ಇತ್ತು. ಹಾಗೆ ಸ್ವಲ್ಪ ಏನೇನು ಐಟಮ್ ಇದೆ ಅದನ್ನೆಲ್ಲ ಹಾಕ್ಬಿಟ್ಟು, ಇನ್ನು ಕಲರ್ ಮಾತ್ರ ತುಂಬ ಚೆನ್ನಾಗಿತ್ತು ಬಿಡಿ, ಟೇಸ್ಟ್ ಕೂಡ ಹಂಗೆ ಭಾಳ ಚೆನ್ನಾಗಿ ಬಂದಿತ್ತು. ಹಿಂಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಹೊಸಬ್ರೆಲ್ಲ ಕಮೆಂಟ್ ಮಾಡ್ತಾ ಇರ್ತೀರಾ, ಇತ್ತೀಚೆಗೆ ನೋಡೋರೆಲ್ಲ ಕೂಡ ಊರು ಯಾವ ಊರು ಸಿಸ್ಟರ್ ಅಂತ ಕೇಳ್ತಿದ್ರೆ, ಮೊನ್ನೆ ಉಮಾ ಅನ್ನೋ ಸಿಸ್ಟರ್ ಕೂಡ ಕಮೆಂಟ್ ಮಾಡಿದರೆ. ನಮ್ಮದು ಬಂದುಬಿಟ್ಟು ಹಿರಿಯೂರು ತಾಲೂಕು ಹತ್ರ ಒಂದು ಹಳ್ಳಿ, ನಮ್ಮ ಹಳ್ಳಿ ಹೆಸರು ಬಂದುಬಿಟ್ಟು ಮಾವಿನ ಮಡು ಅಂತ ಹೇಳಿಬಿಟ್ಟು. ಚಿಕ್ಕ ಹಳ್ಳಿ ನಮ್ಮದು, ತುಂಬ ಚಿಕ್ಕ ಹಳ್ಳಿ, ಜಾಸ್ತಿ ಮನೆಯೇ ಇಲ್ಲ. ಲೆಕ್ಕ ಹಾಕಿದ್ರೂ ಕೂಡ ಒಂದು 60-70 ಮನೆ ಅಷ್ಟೇ ಇರೋದು. ಅಷ್ಟು ಕೂಡ ಇದಾವೆ ನನಗೆ ಕೂಡ ಕನ್ಫರ್ಮ್ ಇಲ್ಲ, ಏನು ಒಂದು 50 ಮೇಲೆ ಇರ್ಬೋದು ಅಷ್ಟೇ. ತುಂಬ ಚಿಕ್ಕ ಹಳ್ಳಿ ನಮ್ಮದು. ಒಂದು ಎಲ್ಲ ಫುಲ್ಲು ನಮ್ಮ ಹಳ್ಳಿ ಯಾವ ಥರ ಇದೆ ಅಂದರೆ, ಸುತ್ತ ಗುಡ್ಡ ಬೆಟ್ಟ, ಸೆಂಟ್ರಲ್ ನಮ್ಮೂರಿದೆ. ನಿಜವಾಗ್ಲೂ ನೋಡೋದಕ್ಕಂತೂ ಭಾಳ ಖುಷಿ ಆಗುತ್ತೆ. ವೆದರ್ ಅಂತೂ ಸಖತ್ತಾಗಿದೆ, ಫುಲ್ಲು ಕಾಡು ನಮ್ಮ ಊರಲ್ಲಿ. ಇನ್ನು ಕಾಡು ಮಧ್ಯೆ ನಮ್ಮೂರಿದೆ, ಒಂಥರ ಕಾಡು ಜನ ಅಂತಾರಲ್ವ, ಆ ಥರ ಇದೆ. ಚೆನ್ನಾಗಿದೆ ವೆದರು ಅದೆಲ್ಲ ಕೂಡ. ಎಲ್ಲೋಡಿದ್ರು ಕೂಡ ಫುಲ್ಲು ಗ್ರೀನಾಗೆ ಕಾಣಿಸ್ತಾ ಇರುತ್ತೆ. ಎಷ್ಟು ಜಾಸ್ತಿ ಈ ಕಡೆ ನೀಲಗಿರಿ ಮರ ಇದ್ದಾವೆ, ಮತ್ತು ಪ್ರತಿಯೊಂದು ಬೇರೆ ಬೇರೆ ಮರ ಎಲ್ಲ ಇದ್ದಾವೆ. ಹೆಸರು ನನಗೆ ಗೊತ್ತಿಲ್ಲ ಸರಿಯಾಗಿ. ಆ ನೀಲಗಿರಿ ಮರನೊಂದು ಕಂಡುಹಿಡಿತೀನಿ, ಸ್ವಲ್ಪ ಬೇರೆ ಬೇರೆ ಮರನೊಂದು ಕಂಡುಹಿಡಿತೀನಿ ಅಷ್ಟೇ. ಎಲ್ಲ ವೆರೈಟಿ ಮರಗಳೆಲ್ಲ ಇದ್ದಾವೆ ಇಲ್ಲಿ. ಒಟ್ಟು ತುಂಬ ಚೆನ್ನಾಗಿದೆ ನಮ್ಮೂರು ಬಂದುಬಿಟ್ಟು. ಇನ್ನು ಫೈನಲಿ ಪಲಾವ್ ಆಯಿತು, ಒಂದೇ ಒಂದು ವಿಸಲ್ ಕೂಗಿಸ್ಕೊಂಡಿದ್ದು. ಇನ್ನು ನಾನು ಬಂದುಬಿಟ್ಟು ರೇಷನ್ ಅಕ್ಕಿಯಲ್ಲೇ ನಾನು ಪಲಾವ್ ಮಾಡೋದು. ಮಸೂರಿ ಅಕ್ಕಿ ಆಗ್ಲದೆಲ್ಲ ಏನು ಕೂಡ ನಾನು ತರಿಸಲ್ಲ, ಯಾಕೆಂದರೆ ಇರೋದ್ರಲ್ಲೇ ಮಾಡ್ಕೋಬೇಕಲ್ಲ. ಹಾಗಾಗಿ ಒಂದು ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೇಕು ನಾವು. ಅಳತೆ ಆಗಲಿ ಮತ್ತು ಅಕ್ಕಿ ಹಾಕೋ ವಿಧಾನ ಆಗಲಿ ನೋಡ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿ ಉದ್ರುದ್ರಾಗ ಚೆನ್ನಾಗಾಗುತ್ತೆ, ಅದು ತುಂಬ ಚೆನ್ನಾಗಾಗುತ್ತೆ. ನಾನು ಚಿತ್ರಾನ್ನಕ್ಕೂ ಪುಳಿಯೋಗರೆ ಪಲಾವು ಎಲ್ಲದಕ್ಕೂ ಕೂಡ ನಾವು ರೇಷನ್ ಅಕ್ಕಿನೇ ಯೂಸ್ ಮಾಡೋದು. ಅನ್ನ ಸಾಂಬಾರು ಮುದ್ದೆ ಪ್ರತಿಯೊಂದಕ್ಕೂ ಇದೇನೆ ನಾವು ಮಾಡೋದು. ಇನ್ನು ನಾನು ಟಿಫನ್ ತಿಂದೆ, ಗುಂಡನಿಗೂ ಟಿಫನ್ ಎಲ್ಲ ಮಾಡಿಸ್ಬಿಟ್ಟು ಇನ್ನು ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟು ಎಲ್ಲ ಆದಮೇಲೆ ಗುಂಡನಿಗೆ ಮತ್ತೆ ರೆಡಿ ಮಾಡಿಸ್ಬಿಟ್ಟು ಇನ್ನು ಅಂಗನವಾಡಿ ಕಳಿಸ್ತಾ ಇದ್ದೀನಿ. ಇವತ್ತು ಹೋಗೋದಿಲ್ಲ ಅಂತಿದ್ದ, ಹಾಗೆ ಕಳಿಸ್ತಾ ಇದ್ದೀನಿ. ಡೈಲಿ ಅಷ್ಟೇ ಅವ್ನು ಗೋಳು, ಅವನು ಹೋಗೋವರೆಗೂ, ಇಲ್ಲಿಂದ ಹೋಗೋವರೆಗೂ ಆ ಥರ ಅಂತ ಇರ್ತಾನೆ, ನಾನು ಹೋಗಲ್ಲ ಅಂತ. ಆಮೇಲೆ ಸುಮ್ಮನೆ ಆರಾಮಾಗಿ ಹೋಗ್ತಾನೆ. ನಾನಿದ್ರಂತೂ ಅಷ್ಟೇ ಅವನಿಗೆ, ಇಲ್ಲಮ್ಮ ನಾನು ಹೋಗಲ್ಲ ಅಂತಿರ್ತಾನೆ. ಅವ್ರ ಪಪ್ಪ ಕರ್ಕೊಂಡು ಹೋದಾಗ ಇನ್ನು ಸುಮ್ಮನೆ ಹೋಗ್ತಾನೆ. ಇದು ಬಂದುಬಿಟ್ಟು ಮತ್ತೆ ಶನಿವಾರದ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಇನ್ನು ಸರಿಯಾಗಿ ನನಗೆ ವಿಡಿಯೋಸ್ ಮಾಡೋದಕ್ಕೆ ಆಗ್ತಾಯಿಲ್ಲ, ಹಾಗಾಗಿ 2 ದಿನದ ಒಂದು ದಿನಕ್ಕೆ ಆಗ್ತಾಯಿದ್ದೇನೆ ಅಡ್ಜಸ್ಟ್ ಮಾಡಿಕೊಂಡು. ಇನ್ನು ಶನಿವಾರ ಬಂದುಬಿಟ್ಟು ಬೆಳಗ್ಗೆನೇ JCB ಬಂದಿತ್ತು. ಒಂದು ಸ್ವಲ್ಪ ಅಂದರೆ ಶೆಡ್ ಹತ್ರ
ಅಂದರೆ ನಾವಿರೋ ಮನೆ ಹತ್ರ ತೆಂಗಿನ ಸಸಿ ಎಲ್ಲ ಇದೆ ಅಲ್ವಾ, ಫುಲ್ಲು ದೊಡ್ಡದಾಗಿ ಬೆಳ್ಕೊಬಿಟ್ಟಿದೆ ಆಗಲೇ. ಬೇರು ಕೂಡ ಸಖತ್ತು ಕೆಳಗೆ ಇಳಿದ್ಬಿಟ್ಟಿದೆ. ಹಂಗಾಗಿ ಆ ಜಾಗ ಮಸ್ತ್ ಇದೆ ಇಲ್ಲೆಲ್ಲನೂ. ಅದಕ್ಕೆ JCB ತೊಗೊಬಂದು ಎಲ್ಲ ತೆಗೆಸ್ಬಿಟ್ಟು ಅದಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ ಇವತ್ತು ನಮ್ಮ ಮನೆಯವರು. ತುಂಬ ದಿನದಿಂದ ಕರಿತಾ ಇದ್ರು, ಅವ್ರು ಇವತ್ತು ಫ್ರೀ ಮಾಡ್ಕೊಂಡು ಇನ್ನು ಬೆಳಗ್ಗೆನೇ ಬಂದರು. ಇನ್ನು ನಾನು ಬಂದುಬಿಟ್ಟು ನೋಡೋಣ ಏನಾದರೂ ಹಣ್ಣಿಗಿನ ಬಿಟ್ಟಿದ್ದೇವೆ ಅಂತ ಹೇಳ್ಬಿಟ್ಟು ಈ ಕಡೆ ಬಂದೆ. ನೋಡ್ತಾ ಇರ್ಬೋದು, ಇನ್ನೂ ಟಚ್ ಕೂಡ ಮಾಡಲಿಲ್ಲ, ಹಾಗೆ ಕೆಳಗಡೆ ಬಿತ್ತು. ಇದು ಕಿತ್ತಲೆ ಹಣ್ಣು, ತುಂಬ ಇದೆ ಕಿತ್ತಲೆ ಹಣ್ಣಿನ ಮರ, ಬಟ್ ಬಿಟ್ಟಿದ್ದು ಇದ್ರಲ್ಲಿ ಒಂದೇ ಒಂದು ಫುಲ್ ಹಣ್ಣಾಗ್ಬಿಟ್ಟಿತ್ತು. ಅಸಲು ಏನೇನು ಕೂಡ ಮುಟ್ತಿರ್ಲಿಲ್ಲ ನಾವು. ನಮ್ಮ ಮನೆಯವರಂತೂ ಈ ಕಡೆ ಅಂದರೆ ಕಣ್ಣೇ ಆಡಿಸೋದಿಲ್ಲ, ಏನಾದರೂ ಬಿಟ್ಟಿದ್ದಾವ ಇಲ್ವಾ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು. ಎಲ್ಲ ಕೂಡ ಬಿಟ್ಟು ಹಣ್ಣಾಗಿ ಎಲ್ಲ ಕೆಳಕ್ಕೆ ಹೋದ್ರಿ, ಎಲ್ಲ ಫುಲ್ಲು ಇದಾಗ್ತಾಯಿದ್ವು. ಇತ್ತೀಚೆಗೆ ಈಗ ಹೊಸ ಓನರ್ ಬಂದಾಗಿಂದ ಏನು ಕೂಡ ವೇಸ್ಟ್ ಆಗ್ತಾಯಿಲ್ಲ ಈ ತೋಟದಲ್ಲಿ. ಪ್ರತಿ ಒಂದು ಐಟಮನ್ನು ಕರೆಕ್ಟಾಗಿ ತೊಗೊಂಡೋಗ್ತಾರೆ ಅವರು. ನಮ್ಮ ಮನೆಯವರು ಅವ್ರು ಬರೋದೇ ಕಾಯ್ಕೊಂಡಿರ್ತಾರೆ. ಬಂದ ತಕ್ಷಣ ಚೀಲ ತುಂಬಿಸಿ ಕಳಿಸ್ಬಿಟ್ರು. ಇನ್ನು ಮಾವಿನ ಗಿಡ ಅಷ್ಟಲ್ವಾ, ಮಾವಿನ ಮರ ಅಂತೂ ಸಿಕ್ಕಾಬಟ್ಟೆ ಬಿಟ್ಬಿಟ್ಟಿದ್ವು. ಅವನು ಅಷ್ಟೇ ಬಂದಾಗೆಲ್ಲ ಹಲಸಿನ ಹಣ್ಣು, ಮಾವಿನಕಾಯಿ, ಮಾವಿನ ಹಣ್ಣು ಪ್ರತಿಯೊಂದು ಕಿತ್ತು ತೆಂಗಿನಕಾಯಿ ಎಲ್ಲ ಕೂಡ ಹಾಕಿ ಕಳಿಸ್ತಾರೆ. ಅವರು ಈ ತೋಟ ತೊಗೊಂಡಾಗಿಂದ ಅವರು ಅಷ್ಟೇ ಅವಾಗೋಗಿ ಬರ್ತಾ ಇರ್ತಾರಲ್ಲ, ಬಂದುಬಿಟ್ಟು ನಾವು ಹಾಕ್ತಾರೆ, ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಏನಾದರೂ ಬಂದಿದ್ದರೆ ತೊಗೊಂಡು ಹೋಗ್ತಾ ಇರ್ತಾರೆ. ಇನ್ನು ನಾವಂತೂ ನಿಜವಾಗ್ಲೂ ಏನು ಕೂಡ ತೊಗೊಳ್ಳಲ್ಲ, ಏನು ಮುಟ್ಟೋದಿಲ್ಲ. ಇನ್ನು ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ, ಇನ್ನು ಹಿಂಗೆ ಟಚ್ ಮಾಡಿದೆ, ಹಾಗೆ ಕೆಳಗಡೆ ಬಿದ್ದುಬಿಡ್ತದು. ಇನ್ನು ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ತೊಗೊಂಡು ಸಾಯಂಕಾಲ ಹಿಂಗೆ ತಿಂದೆ. ಹುಳಿ ಅಂದರೆ ಸಿಕ್ಕಾಪಟ್ಟೆ ಹುಳಿ ಇದೆ ಇದು. ಏನು ಈ ಗಿಡದಲ್ಲಿ ಒಂದೇ ಅನಿಸುತ್ತೆ, ಏನೆಲ್ಲ ಗಿಡನೂ ಹಂಗೇನೋ ಗೊತ್ತಿಲ್ಲ ನನಗೆ. ಮತ್ತು ನೋಡಬೇಕು ನೆಕ್ಸ್ಟ್ ಬಿಟ್ಟಾಗ. ಇನ್ನು ಚಿಕ್ಕ ಪೀಸಿನ ಇವಾಗ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಮತ್ತು ಒಂದೊಂದು ಪೀಸ್ ಕೂಡ ಎಲ್ಲ ಕೆಳಗಡೆ ಎಲ್ಲ ಕೂಡ ಇನ್ನು ಬಿದ್ದು ಹೋಗ್ತಾ ಇರ್ತವೆ. ಇನ್ನು ಅದೆಲ್ಲ ಮುಗಿದ ಕೆಲಸ ಮುಗಿಸ್ಕೊಂಡು ಇನ್ನು ಗುಂಡನ್ನು ಅಂಗನವಾಡಿ ಕಳಿಸ್ಬಿಟ್ಟು ಬಟ್ಟೆ ಕೆಲಸ ಇವತ್ತು ನಂದು. ಬಟ್ಟೆ ಅಂತೂ ಬಟ್ಟೆ ಆಗಿಬಿಟ್ಟಿದ್ವು. ಇನ್ನು ಒಗೆದೇ ಇರಲಿಲ್ಲ, ಸುಮ್ಮನೆ ಬಿಟ್ಟು ಎಲ್ಲ ಕೂಡ ಗುಡ್ಡೆ ಹಾಕೋಬಿಟ್ಟಿದೆ. ಇನ್ನು ನೀರಿನ ಪ್ರಾಬ್ಲಮ್ ಇತ್ತು ಅಲ್ಲಿ ಮನೆ ಹತ್ರ, ಹಂಗಾಗಿ ಅದು ಅಲ್ಲೇ ಕಾಯ್ಕೊಂಡಿದ್ರೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಗಾಳಿ. ಈ ಗಾಳಿಗೆ ಕರೆಂಟು ಸರಿಯಾಗಿ ಕೊಡ್ತಾ ಇಲ್ಲ. ಎಷ್ಟು ಗಾಳಿ ಅಂದರೆ ಹೇಳೋದಕ್ಕಾಗ್ತಾ ಇಲ್ಲ ಬಿಡಿ, ಅಷ್ಟು ಗಾಳಿ. ಇನ್ನು ಆಷಾಢ ಕೂಡ ಸ್ಟಾರ್ಟ್ ಆಗಿಬಿಟ್ರಂತೂ ಇನ್ನು ನಾವು ಇರೋದಕ್ಕೆ ಆಗೋದಿಲ್ಲ. ಎಲ್ಲಿ ಮರಗಳ ಗಿಡಗಳೆಲ್ಲ ಕೆಳಗೆ ಬೀಳ್ತಾವೆ ಅನ್ನೋಷ್ಟು ರೇಂಜ್ಗೆ ಗಾಳಿ ಬೀಸ್ತಾ ಇರುತ್ತೆ. ಅಷ್ಟು ಗಾಳಿ ಬರ್ತಾ ಇರುತ್ತೆ. ಇನ್ನು ಫೈನಲಿ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಇನ್ನು ಎಲ್ಲ ಅಲ್ಲೇ ಇದು ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ವಾ, ಆ ಬೇಲಿಗೆಲ್ಲ ಹಾಕಿದ್ದೆ. ನೋಡೋಣ ಸ್ವಲ್ಪ ಎಲ್ಲ ಆರ್ಕೊಳ್ಳಿ ದೊಡ್ಡದು, ಆಮೇಲೆ ಮನೆಗೆ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು. ನಾನು ಒಣಗೋಕೆ ಬಂದಿರೋದಿರಲಿ, ಸಖತ್ತು ಗಾಳಿಗೆಲ್ಲ ಕೂಡ ಚಿಕ್ಕ ಬಟ್ಟೆ ಅಲ್ವಾ, ಗುಂಡಿನ ಬಟ್ಟೆ ಎಲ್ಲ ಕೂಡ ಕೆಳಗೆ ಬೀಳ್ತಾ ಇತ್ತು. ಇನ್ನು ಮನೆಗೆ ಬರ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಮಲ್ಕೊಂಡಿದೆ ಬೆಕ್ಕಿನ ಮರಿ. ಒಬ್ಬೊಬ್ಬ ನೋಡ್ತಾ ಇದ್ರೆ ಒಂಥರ ಖುಷಿ. ಅದಷ್ಟೇ, ನಾ ಕೂತ್ಕೊಂಡ್ರೆ ನಮ್ಮ ಮೇಲೆ ಬಂದು ಮಲ್ಕೊಳ್ಳುತ್ತೆ, ಇಲ್ಲ ಈ ಥರ ತಲೆದಿಮ್ಮ ಮೇಲೆ, ಇಲ್ಲ ಬೆಡ್ಶೀಟ್ ಮೇಲೆ, ಇಲ್ಲ ಚೀಲದ ಮೇಲೆ ಹೋಗಿ ಮಲ್ಕೊತಾ ಇರುತ್ತೆ. ಕೆಳಗಂತ ಅಸಲು ಮಲ್ಗೋದೇ ಇಲ್ಲ ಅದು. ಇನ್ನು ಬಂದುಬಿಟ್ಟು ಊಟ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಂಡು ಇನ್ನು ಮತ್ತೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ಬಿಟ್ಟು ಬಟ್ಟೆ ಎಲ್ಲ ತೊಗೊಂಡು ಮತ್ತೆ ಬಂದು ಇಲ್ಲಿ ಸ್ವಲ್ಪ ವೈರ್ ಕಟ್ಟಿದ್ದೀನಲ್ವ, ಮತ್ತು ಇಲ್ಲೆಲ್ಲ ಕೂಡ ಒಣಗಾಕಿದ್ದೆ. ಇಲ್ಲೇ ಗಾಳಿಗೆ ಹಾರ್ಕೊತಾವಂತ ಹೇಳ್ಬಿಟ್ಟು ಇನ್ನು ನನ್ನ ಬಟ್ಟೆ ಮತ್ತು ಗುಂಡನ ಬಟ್ಟೆ ಅಷ್ಟೇ ಹೋಗ್ತಿದ್ದು. ಇನ್ನು ನಮ್ಮ ಮನೆಯವ್ರ ಬಟ್ಟೆ ಹೋಗ್ದಿರ್ಲಿಲ್ಲ, ನೆನೆಸಿಟ್ಟು ಬಂದಿದ್ದೆ. ಸಾಯಂಕಾಲ ಆಗ್ತಾಯಿತ್ತು, ಆಗಲೇ ಗಾಳಿ ಕೂಡ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗ್ತಾಯಿತ್ತು. ಇನ್ನು ಕೋಳಿ ಎಲ್ಲ ಕೂಡ ಇವಕ್ಕೆ ಜಾಸ್ತಿ ಮೇವೇ ಇಲ್ಲ ಪಾಪ. ಎಷ್ಟು ಅಂತ ಹಾಕೋಣ, ಜಾಸ್ತಿ ಕೋಳಿ ಆಗಿಬಿಟ್ಟು ಏನಿಲ್ಲ ಅಂದರೂ ಕೂಡ ಒಂದು 35 ಮೇಲೆ ಕೋಳಿ ಇದ್ದಾವೆ. ಎಲ್ಲ ಮರಿಗಳು ಮತ್ತು ದೊಡ್ಡ ಕೋಳಿಗಳೆಲ್ಲ ಕೂಡ ಎಷ್ಟು ಹಾಕೋಕ್ಕಾಗುತ್ತೆ ಹೇಳಿ. ಇರೋ ನುಚ್ಚಕ್ಕೆಲ್ಲ ಕೂಡ ಕೋಳಿಗೆ ಹಾಕಿದ್ದೀವಿ. ಅವು ಹೋಗಿ ಮೇಯ್ಕೊ ಬರ್ತವೆ, ಬಟ್ ಸರಿಯಾಗಿ ಮೇವು ಸಿಗ್ತಾಯಿಲ್ಲ ಇಲ್ಲಿ. ಇನ್ನು ಮನೇಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕಾಗಿತ್ತು. ನೋಡಿ ಮನೆಯಲ್ಲಿ ಕೆಲಸ, ಪಾತ್ರೆ, ಬಟ್ಟೆ ಅದೆಲ್ಲ ಆಗ್ಬಿಟ್ರಂತೂ ಮನಸ್ಸಿಗೆ ಒಂಥರ ಸಮಾಧಾನ ಅನ್ನಿಸ್ತಾ ಇರುತ್ತೆ. ಇನ್ನು ಅನ್ನ ಮಾಡಿದ್ದೆ, ಬಿಸಿದು ಮುದ್ದೆ ಮಾಡಬೇಕಿತ್ತು. ಬೆಳಗ್ಗೆ ಬಂದುಬಿಟ್ಟು ಬೇಳೆ ಪಪ್ಪು ಅನ್ನ ಮಾಡಿದ್ದೆ. ಇವಾಗ ಸಾಯಂಕಾಲಕ್ಕೆ ಮುದ್ದೆ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಅನ್ನ ಮಾಡಿಟ್ಟು ಎಲ್ಲ ಕಸ ಎಲ್ಲ ನೀಟಾಗಿ ಗೂಡಿಸ್ಕೊಬರೋಣ ಅಂತ ಹೇಳಿ ನಾವು ಹೊರಗಿನ ಕೆಲಸ ಎಲ್ಲ ನೋಡ್ಕೊತಾ ಇದ್ದೀನಿ. ಹಬ್ಬ ವೆದರ್ ಮಾತ್ರ ತುಂಬ ಚೆನ್ನಾಗಿದೆ, ಕೂಲಾಗಿದೆ. ಬೇಸಿಗೆಯಲ್ಲಂತೂ ಬೆಂದು ಹೋಗ್ಬಿಟ್ಟಿದೆ ನಾನಂತೂ. ಇವಾಗ ಆರಾಮಾಗಿದ್ದೀನಿ. ಇನ್ನು ತೆಂಗಿನಕಾಯಿ ಒಡಿಸಿದ್ದೆ ಬೆಳಗ್ಗೆ ಸಾಂಬಾರ್ಗೆ ಅಂತ ಹೇಳ್ಬಿಟ್ಟು, ಅವನು ಹಂಗೆ ಬಿಸಿಲಿಗೆ ಇಟ್ಟಿದ್ದೆ, ಹಿಂಗೆ ಗಾಳಿ ಆಡಲಿ ಅಂತ ಹೇಳಿ. ಹಂಗೆ ಒಳಗಿಟ್ಬಿಟ್ರೆ ಏನಂತಂದರೆ ಫುಲ್ಲು ಒಂಥರ ಬೂಸ್ಟ್ ಬರೋದು ಒಂಥರ ಅನಿಸ್ಬಿಡುತ್ತೆ ಅದು. ಅದಕ್ಕೆ ಈ ಥರ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿ ಕೂಡ ಇರುತ್ತೆ ಅಂತ ಹೇಳಿ ಇನ್ನು ಹಂಗೆ ಇಟ್ಟಿದ್ದೆ. ಅವನು ಕೂಡ ಎತ್ತಿಡಬೇಕಿತ್ತು. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ